ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 6ನೇ ತರಗತಿಯ ಗಣಿತ ಪ್ರಕಾಶ ಇದರೊಳಗಡೆ ಮೊದಲನೇ ಚಾಪ್ಟರ್ ಗಣಿತದಲ್ಲಿ ವಿನ್ಯಾಸಗಳು ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನು ಮತ್ತೆ ಅಲ್ಲಲ್ಲೇ ಸ್ವಲ್ಪ ಡೌಟ್ಸ್ ಇದ್ರೆ ಒಂದು ಸ್ವಲ್ಪ ಕ್ಲಿಯರ್ ಮಾಡಿಬಿಡ್ತೀನಿ. ಮೊದಲನೇದರಲ್ಲಿ ಏನು ಡೌಟ್ಸ್ ಇಲ್ಲ. ಮೊದಲನೇ ಫಸ್ಟ್ ಚಾಪ್ಟರ್ ನಮ್ಮ ದೈನಂದಿನ ಜೀವನದಲ್ಲಿ ಗಣಿತವು ನಮಗೆ ಸಹಾಯ ಮಾಡುವ ಇತರೆ ಉದಾಹರಣೆಗಳನ್ನು ನೀವು ಯೋಚಿಸಬಲ್ಲಿರಾ? ಹೌದು, ಗಣಿತವು ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಸಹಾಯ ಮಾಡುತ್ತದೆ. ಅಂಗಡಿಯಲ್ಲಿ ವಸ್ತುಗಳ ಬೆಲೆ ಲೆಕ್ಕ ಹಾಕಲು, ಹಣದ ವ್ಯವಹಾರ ಮತ್ತು ಉಳಿಕೆ ಹಣ ಕಂಡುಹಿಡಿಯಲು, ಸಮಯವನ್ನು ನೋಡಲು ಮತ್ತು ವೇಳಾಪಟ್ಟಿ ರೂಪಿಸಲು, ಮನೆ ನಿರ್ಮಾಣ, ವ್ಯಾಪಾರ ಮತ್ತು ಬ್ಯಾಂಕಿಂಗ್ ಕಾರ್ಯಗಳಲ್ಲಿ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಮನುಕುಲದ ಮುನ್ನಡೆಗೆ ಗಣಿತ ಹೇಗೆ ಸಹಾಯ ಮಾಡಿದೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಗಣಿತವು ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆಗೆ ಪ್ರಮುಖ ಆಧಾರವಾಗಿದೆ. ಇದರ ಸಹಾಯದಿಂದ ವೈಜ್ಞಾನಿಕ ಪ್ರಯೋಗಗಳು ಮತ್ತು ಸಂಶೋಧನೆಗಳು ಸಾಧ್ಯವಾಗಿವೆ. ಇಂಜಿನಿಯರಿಂಗ್, ನಿರ್ಮಾಣ ಮತ್ತು ಯಂತ್ರಗಳ ಅಭಿವೃದ್ಧಿಯಾಗಿದೆ. ಕಂಪ್ಯೂಟರ್ಗಳು, ಮೊಬೈಲ್ ಫೋನುಗಳು ಮತ್ತು ಸಂವಹನ ತಂತ್ರಜ್ಞಾನಗಳು ಅಭಿವೃದ್ಧಿಯಾಗಿದೆ. ಬ್ಯಾಂಕಿಂಗ್, ವ್ಯಾಪಾರ ಮತ್ತು ಆರ್ಥಿಕ ವ್ಯವಸ್ಥೆಗಳು ಸುಧಾರಿಸಿವೆ. ಇದಿಷ್ಟು ಇಲ್ಲಿವರೆಗೆ ಬಂತು. ಅದಾದ್ಮೇಲೆ ನೆಕ್ಸ್ಟ್ ನಾವು ಸಂಖ್ಯೆಗಳಲ್ಲಿ ವಿನ್ಯಾಸಗಳ ಬಗ್ಗೆ ನೋಡ್ತೀವಿ. ಸೊ ಇಲ್ಲಿ ನೆಕ್ಸ್ಟ್ ಕೋಷ್ಟಕ 1ರಲ್ಲಿ ಪ್ರತಿ ಶ್ರೇಣಿಯ ವಿನ್ಯಾಸವನ್ನು ನೀವು ಗುರುತಿಸಬಲ್ಲಿರಾ? ಈಗ ಏನ್ ನಾವು ವಿನ್ಯಾಸ ಬರ್ದಿದ್ದೀವಲ್ಲ ಅದನ್ನ ನಾವು ಇಲ್ಲಿ ಬರಿಬೇಕು. ಆಲ್ರೆಡಿ ಹೇಳಿದೀವಿ, ಅದನ್ನ ನಾವು ಇಲ್ಲಿ ನೋಟ್ಸ್ ಅಲ್ಲಿ ಬರಿಬೇಕಲ್ಲ, ಹಾಗಾಗ್ಬಿಟ್ಟು ಬರಿತಾ ಇದ್ವಿ. ಏನು ಮೊದಲನೇದು ಎಲ್ಲಾ ಒಂದುಗಳು ಅಂತ ಇದೆಯಲ್ವಾ, ಉದಾಹರಣೆಗೆ ಇದು ಎಲ್ಲಾ ಒಂದುಗಳು ಅಂತ ಇದೆಯಲ್ಲ, ಇಲ್ಲಿ ಏನು ವಿನ್ಯಾಸ ಇದೆ? ಎಲ್ಲಾ ಸಂಖ್ಯೆಗಳು ಒಂದಾಗಿರುತ್ತೆ. ಎಣಿಕೆ ಸಂಖ್ಯೆಗಳು ಪ್ರತಿಯೊಂದು ಸಂಖ್ಯೆಗೆ ಒಂದನ್ನ ಹೆಚ್ಚಿಸಲಾಗಿದೆ. 1ಕ್ಕೆ 1 ಕೂಡಿಸಿದ್ರೆ 2, 2ಕ್ಕೆ 1 ಕೂಡಿಸಿದ್ರೆ 3, ಈ ರೀತಿಯಾಗಿ. ಬೆಸ ಸಂಖ್ಯೆಗಳು ಬಂದಾಗ ಪ್ರತಿ ಬಾರಿ 2ರ ಹೆಚ್ಚಳ. ಸಮ ಸಂಖ್ಯೆಗಳು ಪ್ರತಿ ಬಾರಿ 2ರ ಹೆಚ್ಚಳ. 2, 2 + 2 4, 4 + 2 6, 6 + 2 8, ಈ ರೀತಿ. ತ್ರಿಕೋನೀಯ ಸಂಖ್ಯೆಗಳು ಅಂದ್ರೆ ಹಿಂದಿನ ತ್ರಿಕೋನೀಯ ಸಂಖ್ಯೆಗೆ ಮುಂದಿನ ಎಣಿಕೆಯ ಸಂಖ್ಯೆಯನ್ನ ಸೇರಿಸುವುದು. ಸೊ ಉದಾಹರಣೆಗೆ ಅದೊಂದು ಹೇಳಿರ್ಲಿಲ್ಲ, ಇಲ್ಲಿ ಹೇಳ್ತೀನಿ ಹೇಗೆ ಅಂತ ಅಂದ್ರೆ, 1 ಇಲ್ಲಿ ಬಿಟ್ಟಿರೋದು 2 ಅಲ್ವಾ, 1ಕ್ಕೆ 2ನ್ನ ಕೂಡಿಸಿದ್ರೆ 3. 3 ಆದ್ಮೇಲೆ ಯಾವ ನಂಬರ್ ಬರುತ್ತೆ? 4. ಓಕೆ, 1ಕ್ಕೆ 2ನ್ನ ಕೂಡಿಸಿದಾಗ 3. ನೆಕ್ಸ್ಟ್ ನಂಬರ್ 3, 2 ಆದ್ಮೇಲೆ 3 ಬರುತ್ತಲ್ವಾ, 3ಕ್ಕೆ 3 ಕೂಡಿಸಿದಾಗ 6, 6ಕ್ಕೆ 4 ಕೂಡಿಸಿದ್ರೆ 10, 10ಕ್ಕೆ 5ನ್ನ ಕೂಡಿಸಿದ್ರೆ 15, 15ಕ್ಕೆ 6 ಕೂಡಿಸಿದ್ರೆ 21, 21ಕ್ಕೆ 7 ಕೂಡಿಸಿದ್ರೆ 28, 28ಕ್ಕೆ ನೆಕ್ಸ್ಟ್ ನಂಬರ್ ಬರುತ್ತೆ, 8ನ್ನ ಕೂಡಿಸಿ ನೀವು ಆನ್ಸರನ್ನು ಪಡಿಬಹುದು. ಓಕೆ, 2, 3, 4, 5. ಇಲ್ಲಿ ಒಂದು ವಿನ್ಯಾಸ ಬಂದಿದೆ, ಅದನ್ನೇ ಇಲ್ಲಿ ಹೇಳಿರೋದು. ಹಿಂದಿನ ತ್ರಿಕೋನೀಯ ಸಂಖ್ಯೆಗೆ ಮುಂದಿನ ಎಣಿಕೆಯ ಸಂಖ್ಯೆಗಳನ್ನ ಸೇರಿಸ್ಕೊಂಡು ಹೋಗುತ್ತೆ. ಓಕೆ, ನೆಕ್ಸ್ಟ್ ಮುಂದಿನ ಎಣಿಕೆಯ ಸಂಖ್ಯೆಯ ವರ್ಗವನ್ನು ಕಂಡುಹಿಡಿಯುವುದು ನಿಯಮವಾಗಿದೆ, ವರ್ಗ ಸಂಖ್ಯೆದು. ನೆಕ್ಸ್ಟ್ ಮುಂದಿನ ಎಣಿಕೆಯ ಸಂಖ್ಯೆಯ ಘನವನ್ನು ಕಂಡುಹಿಡಿಯುವುದು ನಿಯಮವಾಗಿದೆ, ಇದು ಘನ ಸಂಖ್ಯೆ. ಓಕೆ ಫೈನ್, ನೆಕ್ಸ್ಟ್ ಅನ್ನು ನೋಡೋಣ. ಸೊ 2ನೇ ಕ್ವಶನ್, ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ 1ರ ಪ್ರತಿ ಶ್ರೇಣಿಯನ್ನು ಅದರ ಮುಂದಿನ 3 ಸಂಖ್ಯೆಗಳೊಂದಿಗೆ ಪುನಃ ಬರೆಯಿರಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಬನ್ನಿ ಬರೆಯೋಣ. ಸೊ ಇಲ್ಲಿ ಎಲ್ಲ ಒಂದುಗಳು ಅಂತ ಅಂದ್ರೆ ನೆಕ್ಸ್ಟ್ 3 ಸಂಖ್ಯೆಗಳನ್ನು ಬರಿಬೇಕಂತೆ. 1 1 1. ನೀವು ನೆಕ್ಸ್ಟ್ 10 ಬರೆದ್ರು 100 ಬರೆದ್ರು 1 1ನೇ ಬರೀತೀರಿ. ನೆಕ್ಸ್ಟ್ 7 ಆದ್ಮೇಲೆ 8 9 10 ಬರೆದ್ರಿ. ಓಕೆ, ನೆಕ್ಸ್ಟ್ 11 13 ಬೆಸ ಸಂಖ್ಯೆಗಳು. ನೆಕ್ಸ್ಟ್ ಬರೋದು 15 17 19 ಬರುತ್ತೆ. ನೆಕ್ಸ್ಟ್ 14 ಇದೆ, 16 ಬರುತ್ತೆ, 18 ಬರುತ್ತೆ, 20 ಬರುತ್ತೆ. ನಾನು ಹೇಳಿದ್ದೆ ಏನಂತ, ತ್ರಿಕೋನೀಯ ಸಂಖ್ಯೆಯಲ್ಲಿ 28ಕ್ಕೆ ಮತ್ತೆ ನೆಕ್ಸ್ಟ್ 8ನ್ನ ಕೂಡಿಸಿದ್ರೆ 36 ಆಯಿತು. 36ಕ್ಕೆ 9ನ್ನ ಕೂಡಿಸಿದ್ವಿ ಅಂತ ಅಂದ್ರೆ 45 ಆಯಿತು. 45ಕ್ಕೆ 10ನ್ನ ಕೂಡಿಸಿದ್ವಿ ಅಂತ ಅಂದ್ರೆ 55. ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಅರ್ಥ ಆಗಿದೆ. ಓಕೆ ಫೈನ್. ನೆಕ್ಸ್ಟ್ 49 7 ಸ್ಕ್ವೇರ್ ಆಯಿತು. 8 ಸ್ಕ್ವೇರ್ ಅಂತ ಅಂದ್ರೆ 8 8 64, 7 ಸ್ಕ್ವೇರ್ ಆಯ್ತಾ, 8 8 64, 9 9 81, 10 100. ಓಕೆ ಫೈನ್. ನೆಕ್ಸ್ಟ್ ಇದು ಕ್ಯೂಬ್ ಬಂತು. 7ರ ಕ್ಯೂಬ್ ಬಂದ್ಬಿಟ್ಟು 343, 8ರ ಕ್ಯೂಬ್ 512, 9ರ ಕ್ಯೂಬ್ 729. ಹೇಗೆ ಬಂತು ಅಂತಂದ್ರೆ 8 × 8 × 8 ಮಾಡಿದ್ರೆ 512 ಬರುತ್ತೆ. ಓಕೆ, ಸೊ 3 ಸಲ ಬರಿಬೇಕು, 3 ಸಲ ಬರೆದು ಗುಣಿಸ್ಬೇಕು. ನೆಕ್ಸ್ಟ್ ನಂಬರ್ ನೋಡೋಣ. 34 ಅಂತ ವಿರಹಾಂಕ ಹಾಕಿದ್ವಿ. ನೆಕ್ಸ್ಟ್ 34ಕ್ಕೆ ಮತ್ತೆ ನೆಕ್ಸ್ಟ್ ನಂಬರನ್ನು ಕೂಡ್ಕೊಂಡು 21 ಮತ್ತೆ 34ನ್ನ ಕೂಡ್ ನೋಡಿ. 4 1 5, 3 2 5, 55. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ನಂಬರು, ಇದೆರಡನ್ನು ಕೂಡಿಸಿದಾಗ 89. ಓಕೆ ಫೈನ್. ನೆಕ್ಸ್ಟ್ 2ರ ಘಾತಗಳಲ್ಲಿ 2ರ ಘಾತ 6 64, 2ರ ಘಾತ 7 ಅಂದ್ರೆ 128 ಬರುತ್ತೆ. 2ರ ಘಾತ 8 ಅಂತ ಅಂದ್ರೆ 256 ಬರುತ್ತೆ. 2ರ ಘಾತ 9 ಅಂತ ಅಂದ್ರೆ 512 ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ 3ರ ಘಾತ 6ವರೆಗೆ ಆಗಿತ್ತು. 3ರ ಘಾತ 7 ಅಂತ ಅಂದ್ರೆ 2187. 3ರ ಘಾತ 8 ಅಂತ ಅಂದ್ರೆ 6561. 3ರ ಘಾತ 9 ಅಂದ್ರೆ 19683.
ಸೊ ಜಾಗ ಇಲ್ಲ, ಹಾಗಾಗ್ಬಿಟ್ಟು ಇಲ್ಲಿ ಬರ್ದಿದ್ದೀನಿ. ಇದು ಗೊತ್ತಲ್ಲ ಯಾವ ರೀತಿಯಾಗಿ ಅಂತಂದರೆ 2ನ್ನ 4 ಸಲ ಗುಣಿಸಿದ್ರೆ 2ರ ಘಾತ 4 ಆಯಿತು. ಅದರ ಬೆಲೆ 2 2 4, 4 2 8, 8 2 16. ಸೊ ಇಲ್ಲಿ ಬರ್ದಿದ್ದೀನಿ ನೋಡಿ, 2ರ ಘಾತ 4 ಅಂದರೆ 10. ಇದೇ ಇದನ್ನು ಸಹ ಅದೇ ರೀತಿ 3ನ್ನ ಎಷ್ಟು ಘಾತ ಬರ್ದಿದ್ದೀವೋ ಅಷ್ಟು ಸಲ ಬರೀ. ಓಕೆ, ಸೊ ನೆಕ್ಸ್ಟು ಇದು 2 ಆಯಿತು ಕ್ವಶನ್ಸು. ಮತ್ತೆ ಇದಕ್ಕೆ ಏನು ಕೇಳಿದ್ದಾರೆ, ರೂಪಿಸುವ ನಿಯಮವೇನು ಅಂತ ಹೇಳಿಬಿಟ್ಟು ಕೇಳಿದ್ದಾರೆ. ಸೊ ಅವಾಗಲೂ ಸಹ ನಾವು ಏನು ಹೇಳ್ತೀವಿ, ಇದೇ ನಿಯಮಗಳನ್ನು ಕಂಟಿನ್ಯೂ ಮತ್ತೆ ಬರೆದ್ರೆ ಆಯಿತು. ಓಕೆ ಫೈನ್. ನೆಕ್ಸ್ಟ್ ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮಾಡೋಣ. ಓಕೆ ಫೈನ್. ಇಲ್ಲಿ ಏನು ಕೊಟ್ಟಿದ್ದಾರೆ, ನಿಮ್ಮ ನೋಟ್ ಪುಸ್ತಕದ ಕೋಷ್ಟಕ 2ರಲ್ಲಿರುವ ಸಂಖ್ಯಾ ಶ್ರೇಣಿಗಳನ್ನು ಪ್ರತಿನಿಧಿಸಿದ ಚಿತ್ರಗಳನ್ನು ನಕಲು ಮಾಡಿ ಪ್ರತಿ ಶ್ರೇಣಿಯ ಮುಂದಿನ ಚಿತ್ರವನ್ನು ಬಿಡಿಸಿ. ಮುಂದಿನ ಚಿತ್ರವನ್ನು ಬಿಡಿಸ್ಬೇಕಂತೆ. ಸೊ ನಕಲು ಮಾಡಿ ಅವೆಲ್ಲ ಅಷ್ಟನ್ನು ಬರೆದುಬಿಟ್ಟು ಮುಂದಿನ ಚಿತ್ರವನ್ನು ಬಿಡಿಸ್ರಿ. ಇಲ್ಲಿ 1ಗಳು, ನೆಕ್ಸ್ಟ್ 6 ಚುಕ್ಕೆ 7 ಚುಕ್ಕೆ ಎಣಿಕೆ ಸಂಖ್ಯೆಯಲ್ಲಿ, ಬೆಸ ಸಂಖ್ಯೆಗಳಲ್ಲಿ ಈ ರೀತಿಯಾಗಿ ಬಿಡಿಸಿದ್ದೀನಿ. ನೆಕ್ಸ್ಟು ತ್ರಿಕೋನೀಯ ಸಂಖ್ಯೆಗಳು, ನೆಕ್ಸ್ಟು ತ್ರಿಕೋನೀಯ ಸಂಖ್ಯೆ 21 ಬರುತ್ತೆ, ನೆಕ್ಸ್ಟು 28 ಬರುತ್ತೆ. ಸೊ ನೆಕ್ಸ್ಟು ವರ್ಗ ಸಂಖ್ಯೆಯಲ್ಲಿ ಈ ರೀತಿಯಾಗಿ ಬರುತ್ತೆ. ಓಕೆ, ನೆಕ್ಸ್ಟ್ ಫೈನ್. ನೆಕ್ಸ್ಟ್ ಕ್ವಶನ್ ನೋಡೋಣ. 1 3 6 10 15 ಇವು ತ್ರಿಕೋನೀಯ ಸಂಖ್ಯೆಗಳು ಹೌದು ಎಂದು ಏಕೆ ಕರೆಯುವರು? ಇವುಗಳನ್ನು ವರ್ಗ ಸಂಖ್ಯೆಗಳು, ವರ್ಗಗಳು ಅಂತ ಯಾಕೆ ಕರೀತಾರೆ? ಇವುಗಳನ್ನು ಘನಗಳು ಅಂತ ಹೇಳ್ಬಿಟ್ಟು ಯಾಕೆ ಕರೀತಾರೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಸೊ ತ್ರಿಕೋನೀಯ ಸಂಖ್ಯೆಗಳು 1 3 6 10 15 ಅಂತಂದ್ರೆ ಏನು? ಅವುಗಳನ್ನು ತ್ರಿಕೋನದ ಆಕಾರದಲ್ಲಿ ಜೋಡಿಸಬಹುದು. ಸೊ ನೋಡಿದ್ವಿ ನಾವು ಈ ಚಿತ್ರದಲ್ಲಿ ತ್ರಿಕೋನದ ಆಕಾರದಲ್ಲಿ ಜೋಡಿಸಿದ್ದಾರೆ 1 3 6 10 15. ನೆಕ್ಸ್ಟ್ ಕ್ವಶನ್, ವರ್ಗ ಸಂಖ್ಯೆಗಳು 1 4 9 16 ಅವುಗಳನ್ನು ಚೌಕದ ಆಕಾರದಲ್ಲಿ ಜೋಡಿಸಬಹುದು. ಹೌದು, ಇಲ್ಲಿ ಜೋಡಿಸಿದ್ದಾರೆ. ಓಕೆ, ನೆಕ್ಸ್ಟ್ ಘನ ಸಂಖ್ಯೆಗಳು, ಅವು ಸಮ ಅಳತೆಯ ಉದ್ದ ಅಗಲ ಮತ್ತು ಎತ್ತರ ಹೊಂದಿರುವ ಘನಗಳನ್ನು ಸೂಚಿಸುತ್ತದೆ. ಸಮ ಅಳತೆಯ ಉತ್ತರ 3D ಅಲ್ವಾ? ಸೊ ಸಮ ಅಳತೆಯ ಉದ್ದ ಎತ್ತರ ಅಗಲವನ್ನು ಹೊಂದಿದೆ. ನೆಕ್ಸ್ಟ್ 1 ಕ್ಯೂಬ್ 2 ಕ್ಯೂಬ್ 3 ಕ್ಯೂಬ್ ಆಯಿತು. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. 36 ಅನ್ನೋದು ತ್ರಿಕೋನೀಯ ಸಂಖ್ಯೆ ಹೌದು, ವರ್ಗ ಸಂಖ್ಯೆ 2 ಆಗಿರುವುದನ್ನು ನೀವು ಗಮನಿಸಿದ್ದೀರಿ. ಅಂದರೆ 36 ಚುಕ್ಕೆಗಳನ್ನು ತ್ರಿಭುಜ ಮತ್ತು ಚೌಕದಂತೆ ನಿಖರವಾಗಿ ಜೋಡಿಸಬಹುದು. ಇದನ್ನು ವಿವರಿಸುವ ಚಿತ್ರಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆಯಿರಿ. ಚಿತ್ರ ಇಲ್ಲಿದೆ, ಅದರ ಎಕ್ಸ್ಪ್ಲನೇಷನ್ ಫಸ್ಟ್ ಹೇಳ್ಬಿಡ್ತೀನಿ. 36 ಅನ್ನೋದು ಒಂದು ವರ್ಗ ಸಂಖ್ಯೆ, ಏಕೆಂದರೆ 6 × 6 = 36, ಅಂದರೆ 36 = 6 ಸ್ಕ್ವೇರ್. ಆದ್ದರಿಂದ 36 ಒಂದು ವರ್ಗ ಸಂಖ್ಯೆ. ಫೈನ್. 36 ಅನ್ನೋದು ತ್ರಿಕೋನ ಸಂಖ್ಯೆನೂ ಅಷ್ಟೇ. ಯಾಕೆ ಅಂತ ಅಂದರೆ 1 2 3 4 5 6 7 ಅಲ್ವಾ? 36. ಆದ್ದರಿಂದ 36 ತ್ರಿಕೋನದ ಆಕಾರದಲ್ಲಿ ಜೋಡಿಸಬಹುದು. ಹೀಗಾಗಿ 36 ತ್ರಿಕೋನ ಮತ್ತು ಚೌಕ 2ರ ಆಕಾರದಲ್ಲೂ ಸಹ ಜೋಡಿಸಬಹುದು. ಮತ್ತೆ ಜೋಡಿಸಿ ತೋರಿಸೋಣ. ಇಲ್ಲಿ ನೋಡೋಣ, ಇಲ್ಲಿ ನೋಡ್ರಿ, 6 × 6 36 ಅನ್ನೋದು ವರ್ಗ ಸಂಖ್ಯೆ. ಇಲ್ಲಿ ತ್ರಿಕೋನೀಯ ಸಂಖ್ಯೆಯಲ್ಲಿ ಜೋಡಿಸಿದೀವಿ. ಇದು ಒಂದು 36 ಇಲ್ಲಿ ತ್ರಿಕೋನೀಯ ಸಂಖ್ಯೆ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡಿದರೆ ಕ್ವಶನ್, ಇದರಿಂದ ಒಂದೇ ಸಂಖ್ಯೆಯನ್ನು ವಿಭಿನ್ನವಾಗಿ ಪ್ರತಿನಿಧಿಸಬಹುದು ಮತ್ತು ಸಂದರ್ಭಕ್ಕೆ ಅನುಗುಣವಾಗಿ ಅವು ವಿವಿಧ ಪಾತ್ರಗಳನ್ನು ನಿರ್ವಹಿಸುತ್ತದೆ ಎಂಬುದನ್ನು ತಿಳಿಯಬಹುದು. ಬೇರೆ ಕೆಲವು ಸಂಖ್ಯೆಗಳನ್ನು ಚಿತ್ರಗಳಿಂದ ವಿಭಿನ್ನ ರೀತಿಯಲ್ಲಿ ಪ್ರತಿನಿಧಿಸಲು ಪ್ರಯತ್ನಿಸಿ. ಇನ್ನು ಬೇರೆ ಕೆಲವು ಸಂಖ್ಯೆಗಳು ಅಂತಂದ್ರೆ ಬೇರೆ ಬೇರೆ ಪಾತ್ರ, ಒಂದು ನಂಬರ್ ಒಂದೇ ಪಾತ್ರ ಮಾಡಬೇಕು ಅಂತ ಏನಿಲ್ಲ. ತ್ರಿಕೋನೀಯ ಸಂಖ್ಯೆ ಆದರೆ ಅದು ಒಂದು ಬರೀ ತ್ರಿಕೋನೀಯ ಸಂಖ್ಯೆಗೆ ಫಿಕ್ಸ್ ಆಗಿರುತ್ತೆ ಅನ್ನೋಂಗಿಲ್ಲ, ಅದು ಬೇರೆ ಪಾತ್ರಗಳು ಸಹ ಮಾಡುತ್ತೆ. 6 ಅನ್ನೋದ್ರ ತ್ರಿಕೋನೀಯ ಸಂಖ್ಯೆ ಜೊತೆಗೆ ಸಮ ಸಂಖ್ಯೆನೂ ಆಗಿದೆ. ಚಿತ್ರಗಳ ಜೊತೆಗೆ ನಾವು ಇಲ್ಲಿ ಹೇಳಿದ್ವಿ. 10 ಅನ್ನೋದು ಸಹ ತ್ರಿಕೋನೀಯ ಸಂಖ್ಯೆ ಮತ್ತೆ ಸಮ ಸಂಖ್ಯೆನೂ ಆಗಿದೆ. ಓಕೆ ಫೈನ್. ನೆಕ್ಸ್ಟ್ ಅಷ್ಟೇ ಅಲ್ಲದೆ ನೀವು ಮತ್ತೆ ಇನ್ನೂ ಬಹಳಷ್ಟು ಉದಾಹರಣೆ ಇದೆ. 8 ಅನ್ನೋದು ವಿರಹಾಂಕ ಸಂಖ್ಯೆನೂ ಹೌದು, 8 ಅನ್ನೋದು 2ರ ಒಂದು ಘನನೂ ಹೌದು, ಆಮೇಲೆ 8 ಅನ್ನೋದು ಸಮ ಸಂಖ್ಯೆನೂ ಹೌದು ಅಲ್ವಾ? ಈ ರೀತಿ ಬಹಳಷ್ಟು ಎಕ್ಸಾಂಪಲ್ಸ್ ನಿಮಗೆ ಸಿಗತ್ತೆ. ಹೇಗೆ ಇನ್ನೂ ಕಂಟಿನ್ಯೂ ಮಾಡೋದಾದರೆ 2ರ ಘಾತಗಳಲ್ಲಿ 64 ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟು ವರ್ಗ ಸಂಖ್ಯೆ 8 8 64 ಬರುತ್ತೆ. ಸೊ ಅದು ಎಕ್ಸಾಂಪಲ್ ಆಗಿ ಕೊಟ್ಟಿರೋದು. ನೆಕ್ಸ್ಟ್ ನೋಡೋಣ 4ನೇ ಪ್ರಶ್ನೆ. ಮುಂದಿನ ಸಂಖ್ಯಾ ಶ್ರೇಣಿಯನ್ನು ನೀವು ಏನೆಂದು ಕರೆಯುತ್ತೀರಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, 1 7 19 37 ಸರಿ, ಇವುಗಳನ್ನು ಷಡ್ಭುಜ ಸಂಖ್ಯೆಗಳು ಅಂತ ಕರೀತಾರೆ. ಇವುಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ಬಿಡಿಸಿ ಶ್ರೇಣಿಯ ಮುಂದೆ. ಷಡ್ಭುಜ ಸಂಖ್ಯೆಗಳು ಇಲ್ಲಿ ಒಂದು ವಿನ್ಯಾಸ ನೋಡ್ಬೋದು ಯಾವ ರೀತಿಯಾಗಿದೆ. ಷಡ್ಭುಜ ಅಂತ ಅಂದರೆ 6 ಅಲ್ವಾ? 1ಕ್ಕೆ 6 ಸೇರಿಸಿದರೆ 7 ಬಂದಿದೆ. 7ಕ್ಕೆ ಮತ್ತೆ 6 ಸೇರಿಸ್ಬೇಕಾ? ಇಲ್ಲ, 6ರ ನೆಕ್ಸ್ಟ್ ನಂಬರ್ ಅಂತ ಅಂದರೆ 7 ಅಲ್ಲ, 6ರ ಒಂದು ಮಗ್ಗಿ. ಓಕೆ, 6ರ ಅಪವರ್ತನಗಳನ್ನು ಗುಣಕಗಳನ್ನು ಬರ್ಕೊಂಡು ಹೋಗೋಣ. 6 6 1 6 6 2 12 7 12 19 6 1 6 6 12 6 3 18 19 18 37. ನೆಕ್ಸ್ಟ್ ಬರಬೇಕು ಅಂತ ಅಂದರೆ 6 1 6 6 12 6 3 18 6 4 24. ಸೊ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತಪ್ಪ ಅಂತಂದರೆ 61 ಬರುತ್ತೆ. ನೀವು 61 ಚಿತ್ರವನ್ನು ಬಿಡಿಸ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಇಲ್ಲಿ ನೋಡಬಹುದು ನೀವು ಯಾವ ರೀತಿಯಾಗಿ ಇದು ಮಾಡಿದ್ದಾರೆ ಅಂತ ಅಂದರೆ, 1 ಇಲ್ಲಿ ನೆಕ್ಸ್ಟ್ ಬರೋದು ಎಲ್ಲ 2 2ರ ಒಂದು ಜೋಡಿ. ನೆಕ್ಸ್ಟ್ ಅದಾದಮೇಲೆ 3 3 ಡಾಟ್ಸ್ಗಳನ್ನು ಸೇರಿಸ್ಕೊಂಡು ಹೋಗಿದ್ದಾರೆ. ಒಳಗಡೆ 3 ಆದಮೇಲೆ 2 ಅಲ್ವಾ, ಡಿಕ್ರೀಸಿಂಗಲ್ಲಿ ಇಳಿಕೆ ಕ್ರಮದಲ್ಲಿ ಬಂದಾಗ 2, ಅದಾದಮೇಲೆ 1. ನೆಕ್ಸ್ಟ್ ಇಲ್ಲಿ 4
4 4 ಇಲ್ಲಿಂದ 4 ಇಲ್ಲಿಂದ 4 ಅದಾದಮೇಲೆ 3 ಬರುತ್ತೆ. ಅದಾದಮೇಲೆ ಓಕೆ, ಅದಾದಮೇಲೆ 2 ಬರುತ್ತೆ, ಲಾಸ್ಟಿಗೆ 1 ಬರುತ್ತೆ. ಇದೇ ರೀತಿ ನೆಕ್ಸ್ಟ್ ನೀವು ಮುಂದಿನ ಶ್ರೇಣಿಯ ಚಿತ್ರವನ್ನು ಬಿಡಿಸಿದಾಗಲೂ ಸಹ ಅಲ್ಲಿ ನೀವು ತೋರಿಸ್ಬೇಕಾಗತ್ತೆ. ಏನಂತ ಹೇಳಿಬಿಟ್ಟು ಇಲ್ಲಿ ನೋಡಿ 61ರ ಒಂದು ಷಡ್ಭುಜ ಸಂಖ್ಯೆ, ನೆಕ್ಸ್ಟ್ ನಂಬರ್ ಷಡ್ಭುಜ ಸಂಖ್ಯೆಯಲ್ಲಿ 61 ಈ ರೀತಿ ನಾವಿಲ್ಲಿ 5ಅನ್ನು ಸೇರಿಸ್ಬೇಕಾಗತ್ತೆ. 5 ಇಲ್ಲಿ 5 ಇಲ್ಲಿ 5 ಇಲ್ಲಿ 5 ಇಲ್ಲಿ 5 ನೆಕ್ಸ್ಟ್ ಇಲ್ಲಿ 5. ಓಕೆ, ನೆಕ್ಸ್ಟ್ 4 ನಂಬರ್ಸ್ ಜೋಡಣೆ ಆಗಿದೆ. ನೆಕ್ಸ್ಟ್ 3 3 2 1 ಕೊನೆಗೆ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. 2ರ ಘಾತ 3ರ ಘಾತಗಳ ಶ್ರೇಣಿಯನ್ನು ದೃಶ್ಯೀಕರಿಸುವ ಚಿತ್ರಾತ್ಮಕ ವಿಧಾನದ ಬಗ್ಗೆ ನೀವು ಯೋಚಿಸಬಲ್ಲಿರಾ? ಇಲ್ಲಿ 2ರ ಘಾತದ ಬಗ್ಗೆ ಕೊಟ್ಟಿದ್ದಾರೆ. ಏನು ಇಲ್ಲಿ 1 ಚುಕ್ಕೆಯನ್ನು ಕೊಟ್ಟಿದ್ದಾರೆ, 1 ಇಲ್ಲಿ 2 ಚುಕ್ಕೆ ಅಂತ ಅಂದ್ರೆ 2. ಘಾತ ಅಂತ ಅಂದ್ರೆ ಏನು, 2ರ ಘಾತ 0 ಅಂತ ಅಂದ್ರೆ 1. 2 ಅಂತ ಅಂದ್ರೆ 2ರ ಘಾತ 1, 2ಅನ್ನ ಒಂದ್ಸಲಿ ಬರೀರಿ ಅಂತ. ಇಲ್ಲಿ 2ರ ಘಾತ 4 ಅಂತ ಅಂದ್ರೆ 2ರ ಘಾತ 2 ಅಂತ ಅಂದ್ರೆ 2 ಇಂಟು 2. ಇಲ್ಲಿ 2ರ ಘಾತ 3 ಅಂತ ಅಂದ್ರೆ 2 ಇಂಟು 2 ಇಂಟು 2. ಓಕೆ, 2 2 4, 4 2 8 ಅಂದ್ರೆ 8 ಚುಕ್ಕೆಗಳನ್ನು ಹೊಂದಿದೆ. ನೆಕ್ಸ್ಟ್ 16 ಅಂತಂದ್ರೆ 2ರ ಘಾತ 4 ಅಂತಂದ್ರೆ ಇಲ್ಲಿ 16 ಚುಕ್ಕೆಗಳ ಮೂಲಕ ಆಗಿದೆ. ಸೊ ಇದೇ ರೀತಿ ನಾವು 3ರ ಘಾತದ ಬಗ್ಗೆ ಬರೀರಿ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ 3ರ ಘಾತದ್ದು. ಈ ರೀತಿ 3ರ ಘಾತ ಅಂದಾಕ್ಷಣ 1 ಅಂತ ಅಂದ್ರೆ ಏನು, 3ರ ಘಾತ 0 ಬೆಲೆ 1. ನೆಕ್ಸ್ಟ್ 3ರ ಘಾತ 1 ಅಂದ್ರೆ 3ಅನ್ನ ಒಂದ್ಸಲಿ ಬರೆಯಿರಿ. 3ರ ಘಾತ 2. ಓಕೆ, 3ರ ಘಾತ 2 ಅಂತ ಕೊಟ್ಟಿದ್ದಾರೆ ಅಂದ್ರೆ 3 ಇಂಟು 3. ಓಕೆ ಫೈನ್, 3 ಇಂಟು 3 ನೀವು ನೋಡಬಹುದು, 3 ಇಂಟು 3 ಫೈನ್ ಬಂತ 9. ನೆಕ್ಸ್ಟ್ 3ರ ಘಾತ 3 ಅಂತಂದ್ರೆ 3 ಇಂಟು 3 ಇಂಟು 3 27. 3 3 9 9 3 ನೆಕ್ಸ್ಟ್ 3 ಇಂಟು 3 ಇಲ್ಲಿ 3 ಇಲ್ಲಿ 3 ಇಲ್ಲಿ 3 ಗ್ರೂಪ್ ಮಾಡಿ ಕೊಟ್ಟಿದ್ದಾರೆ 27. ಇದಿಷ್ಟು ಈ ಒಂದು ಇಲ್ಲಿಗೆ ನಮಗೆ ಕಂಪ್ಲೀಟ್ ಆಯಿತು. ಸೊ ಮುಂದೆ ನೋಡೋಣ ಸಂಖ್ಯಾ ಶ್ರೇಣಿಯಲ್ಲಿನ ಒಂದು ಸಂಬಂಧಗಳ ಬಗ್ಗೆ ನೋಡೋಣ. ಇಲ್ಲಿ ಒಂದು ನೀವು ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಅಂದರೆ ಈ ರೀತಿಯಾಗಿ ವರ್ಗ ಸಂಖ್ಯೆಯನ್ನು ನೀಡಿದರೆ ಎಂಬುದಕ್ಕೆ ಇದಕ್ಕೆ ಚಿತ್ರಾತ್ಮಕ ವಿವರಣೆಯನ್ನು ಕೊಡಿ ಅಂತ. ಸೊ ಅಲ್ಲಿ ಏನು ಬರ್ದಿದಾರಲ್ಲ ಅದನ್ನೇ ಬರ್ದಿದ್ದೀನಿ. ಏರಿಕೆ ಮತ್ತೆ ಇಳಿಕೆ, ಅಪ್ ಆ್ಯಂಡ್ ಡೌನ್. ಸೊ ನಾನು ಈಗ ತೋರಿಸಿದ್ನಲ್ಲ ಆ ರೀತಿ 1 2 1 1 2 1. ಸೊ ಅಗೇನ್ 1 2 3 2 1 ಈ ರೀತಿಯಾಗಿ ಕೂಡಿಸ್ಕೊಂಡು ಹೋಗಿದ್ದೀವಿ. ಏನು ಸಿಕ್ಕಿದೆ, 1 4 9 16 25 ಅನ್ನೋದೇನು, 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್ 4 ಸ್ಕ್ವೇರ್ 5 ಸ್ಕ್ವೇರ್. ಸೊ ಇದನ್ನು ಯಾವ ರೀತಿಯಾಗಿ ಚಿತ್ರದಲ್ಲಿ ತೋರಿಸ್ತೀರಾ ಅಂತಂದರೆ ತುಂಬ ಬ್ಯೂಟಿಫುಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಇದು 1. ಓಕೆ, ಅಪ್ ಆ್ಯಂಡ್ ಡೌನ್ ತೋರಿಸ್ತೀನಿ ನೋಡಿ. ಸೊ ಇದು 1 ಒಂದಷ್ಟೇ ರೌಂಡ್ ಬಂದಿದೆ ಅಲ್ವಾ, ಅಡ್ಡಗೆರೆ ಹಾಕಿದಾಗ ಇಲ್ಲಿ 2 ಕವರ್ ಆಗಿದೆ, ಮತ್ತೆ 1 ನೋಡ್ಬೋದು. 1 2 1 4 ಇದು ಏನು 1 2 1 ಅಂತಂದರೆ ಇದೆ ತೋರಿಸ್ತಾ ಇರೋದು. ಇದು 1, ಇದು 2, ಇದು 3, ಇದು 2, ಇದು 1. ಇಲ್ಲಿ ಏನು ಬರ್ದಿದ್ದೀವಲ್ವಾ, 1 2 3 2 1 ಅಪ್ ಆ್ಯಂಡ್ ಡೌನ್. ಸೊ 1 2 3 4 3 2 1 1 2 3 4 3 2 1. ಸೊ ಇದನ್ನು ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಫೈನ್, ನೆಕ್ಸ್ಟ್ ಕ್ವಶನ್. ನೀವು ರಚಿಸಿರುವ ಚಿತ್ರವನ್ನು ದೊಡ್ಡದಾಗಿ ಕಲ್ಪಿಸಿಕೊಂಡು ಅಥವಾ ಅಗತ್ಯವಿರುವಂತೆ ಭಾಗಶಃ ಚಿತ್ರಿ 1 + 2 + 3 99 100ವರೆಗೆ ಹೋಗಿದೆ ಅಪ್, ಮತ್ತು ಹಾಗೆ ಡೌನು ಬಂದಿದೆ ನೋಡ್ಬೋದು. 100ವರೆಗೆ ಹೋಗಿ ಮತ್ತೆ ಡೌನ್ ಬಂದಿದೆ. ಬೆಲೆ ಎಷ್ಟು ಅಂತಾದರೆ ನಾನು ಅವಾಗಲೇ ಹೇಳ್ಕೊಟ್ಟೆ, 10 ಸ್ಕ್ವೇರ್ ಅಂತ ಅಂದರೆ ಅಲ್ಲಿ 100 ಬಂತು, 10ನ್ನ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇಲ್ಲೂ ಅಷ್ಟೇ ಅದೇ ರೀತಿ ಬೆಲೆ ಬರುತ್ತೆ. ಎಷ್ಟಪ್ಪ ಅಂತಂದರೆ 100ವರೆಗಿದ್ದರೆ 100 ಸ್ಕ್ವೇರ್ ಬರುತ್ತೆ, 10,000. ಅದನ್ನೇ ಇಲ್ಲಿ ಬರೆದಿದ್ದೀವಿ, 100 ಸ್ಕ್ವೇರ್ = 10 ಸ್ಕ್ವೇರ್. ನೆಕ್ಸ್ಟ್ 3ನೇ ಕ್ವಶನ್ ಅನ್ನು ನೋಡೋಣ. ನೀವು ಎಲ್ಲ 1ರ ಶ್ರೇಣಿಯನ್ನು ಏರಿಕೆ ಕ್ರಮದಲ್ಲಿ ಕೂಡುವುದಕ್ಕೆ ಆರಂಭಿಸಿದಾಗ ಯಾವ ಶ್ರೇಣಿ ಪಡೆಯುವಿರಿ? ಇಳಿಕೆ ಕ್ರಮ, ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿದಾಗ. ಸೊ ಅಪ್ ಆ್ಯಂಡ್ ಡೌನ್ ಅಷ್ಟೇ. ಏನು ಎಲ್ಲ 1ರ ಶ್ರೇಣಿಯ ಏರಿಕೆ ಕ್ರಮ ಎಷ್ಟಪ್ಪ ಅಂದರೆ ಒಂದೊಂದು ಮಾಡ್ಕೊಂಡು ಹೋಗ್ರಿ, ಒಂದೊಂದೇ ನಂಬರ್ ಜಾಸ್ತಿ ಆಗುತ್ತೆ. ಸೊ ಈ ವಿನ್ಯಾಸ ಏನಪ್ಪ ಅಂತ ಸೂಚಿಸುತ್ತೆ ಅಂತಂದರೆ ಎಣಿಕೆ ಸಂಖ್ಯೆ ಅಥವಾ ಸ್ವಾಭಾವಿಕ ಸಂಖ್ಯೆಯನ್ನು ಹೊಂದಿದೆ. ಅದೇ 1ರ ಏರಿಕೆ ಇಳಿಕೆ 1 1 1 ಅಂತಲೇ ಇದ್ದಾಗ ಶ್ರೇಣಿಯಲ್ಲಿ, ಮತ್ತು ಏರಿಕೆಯನ್ನು ಇಳಿಕೆಯನ್ನು ಸೇಮ್ ಅದೇ ನಂಬರ್ಸ್ ಬರುತ್ತೆ. ಇಲ್ಲೂ ಸಹ ಏರಿಕೆ ಇಳಿಕೆ ಕ್ರಮ ಮಾಡಿದಾಗಲೂ ವಿನ್ಯಾಸ ಸ್ವಾಭಾವಿಕ ಸಂಖ್ಯಾ ಶ್ರೇಣಿಯನ್ನು ಹೊಂದಿದೆ. ಮತ್ತೆ ಬಂತು ನೆಕ್ಸ್ಟ್.
ಎಣಿಕೆ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಕೊಡಲು ಇಲ್ಲಿ ಒಂದರದಾಯಿತು. ನೆಕ್ಸ್ಟ್ ಎಣಿಕೆಯ ಸಂಖ್ಯೆಯನ್ನು ಏರಿಕೆಯ ಕ್ರಮದಲ್ಲಿ ಏರಿಕೆ ಅಷ್ಟೇ ಕೊಟ್ಟಿರುತ್ತಾರೆ. ಓಕೆ, ಅಪ್ ಅಷ್ಟೇ ಕೊಟ್ಟಿದ್ದಾರೆ. ನೀವು ಯಾವ ಶ್ರೇಣಿಯ ಪಡೆಯುವಿರಿ? ಓಕೆ, ಚಿತ್ರ ಮೂಲಕ ತಿಳಿಸಿರಿ. 1 + 2 ಎಣಿಕೆ ಸಂಖ್ಯೆಗಳು ಅಂತಂದ್ರೆ 1 2 3 4 5. ಓಕೆ, 1 2 3 1 2 3 ಕೂಡಿಸಿದ್ರೆ 6 1 2 3 4 10. ಸೊ ಆನ್ಸರ್ ಏನು ಬಂದಿದೆ ನೋಡ್ಕೊಳ್ಳಿ. 1 3 6 10 15 20 21. ಇದು ಏನಿದು? ಇವು ತ್ರಿಕೋನೀಯ ಸಂಖ್ಯೆಗಳ ಶ್ರೇಣಿಯಾಗಿದೆ. ನಾನು ಹೇಳಿದ್ದೆ ಪೇಜ್ ನಂಬರ್ ಎಷ್ಟರಲ್ಲಿ? 3ರಲ್ಲಿ ಅನ್ಸುತ್ತೆ. ಓಕೆ, 2ರಲ್ಲಿ ಒಂದು ಕೋಷ್ಟಕ ಇದೆ, ಟೇಬಲ್ 1. ಅದನ್ನು ನಾವು ಪರ್ಫೆಕ್ಟ್ ಆಗಿ ಬಿಡಬೇಕು, ಯಾವ ಸಂಖ್ಯೆ ಯಾವ್ದು ಅಂತ ಹೇಳಿ. ಸೊ ಅದಕ್ಕೆ ಚಿತ್ರನ ಕೊಟ್ಟಿದ್ದೀನಿ. 1 3 6 10, ನೆಕ್ಸ್ಟ್ ನಂಬರ್ ಬರುತ್ತೆ 15. ಈ ರೀತಿಯಾಗಿ ಈ ಸಂಖ್ಯೆಗಳಿಂದ ತ್ರಿಕೋನ ಬಿಡಿಸ್ಬೋದಲ್ಲ. ಏನು ರಿಸಲ್ಟ್ ಬರ್ತಿದೆ ಅನ್ನೋದನ್ನ ಬರಿಬೇಕು. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್. ನಾವು ಈಗ ತ್ರಿಕೋನೀಯ ಸಂಖ್ಯೆಗಳನ್ನ ಜೋಡಿಗಳನ್ನ ಕೂಡ್ತಾ ಹೋದಂತೆ ಏನಾಗುತ್ತೆ ನೋಡಿ. ಓಕೆ, ಯಾವ ಶ್ರೇಣಿಯನ್ನು ಪಡೆಯುತ್ತೀರಾ? ಸೊ ಇಲ್ಲಿ ಸರ್ಪ್ರೈಸಿಂಗ್ಲಿ ಒಂದು ಸಂಖ್ಯೆ ಜೊತೆಗೆ ಏನು ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಓಕೆ, ತ್ರಿಕೋನೀಯ ಸಂಖ್ಯೆಗಳು 1 3 10 15 21 22. 1 ನೆಕ್ಸ್ಟ್ 1 3 ಮಾಡಿ 4 ಬಂತು. 3 6 ಮಾಡಿ 9 ಬಂತು. 6 10 ಮಾಡಿ 16. 10 15 25. 15 21 36. ನೆಕ್ಸ್ಟ್ 21 28 ಕೂಡಿಸಿದಾಗಲೂ 49 ಬರುತ್ತೆ, ನೀವು ಮಾಡ್ಕೊಂಡೋದ್ರೆ. ಹಾಗಾದ್ರೆ ಇವೆಲ್ಲ ಏನು? ಇವೆಲ್ಲ ವರ್ಗ ಸಂಖ್ಯೆಯ ಶ್ರೇಣಿಯಾಗಿದೆ. ಅದನ್ನು ಚಿತ್ರದ ಮೂಲಕ ಈ ರೀತಿಯಾಗಿ ತೋರಿಸಬಹುದು. 1 3ಕ್ಕೆ 4, 3 6 ಮಾಡಿ 9 ಸಿಕ್ಕಿದೆ. ಸೊ ಅದು ವರ್ಗ ಸಂಖ್ಯೆಯಾಗಿ ವರ್ಗದ ರೂಪದಲ್ಲಿ ಬಿಡಿಸಿ ತೋರಿಸಿದೆ. ನೆಕ್ಸ್ಟ್ ಕ್ವಶನ್. ನೀವು 1ರಿಂದ ಆರಂಭಿಸಿ 2ರ ಘಾತಗಳನ್ನು ಕೂಡಿದಾಗ ಏನಾಗುತ್ತೆ? 1ರಿಂದ ಆರಂಭಿಸ್ಬೇಕಂತೆ, 2ರ ಘಾತಗಳನ್ನು ಕೂಡಿಸ್ಕೊಂಡು ಹೋಗ್ಬೇಕು. ಪ್ರತಿ ಸಂಖ್ಯೆಗೆ 1ಅನ್ನು ಸೇರಿಸ್ಬೇಕಂತೆ ಅದಾದ್ಮೇಲೆ. ಸೊ ಬನ್ನಿ ಮಾಡೋಣ. 1 2ರ ಘಾತಗಳು ಯಾವುದು? 2ರ ಘಾತ 1, 2ರ ಘಾತ 1 ಅಂತ ಅಂದ್ರೆ 2, 2ರ ಘಾತ 2 ಅಂದ್ರೆ 4, 2ರ ಘಾತ 3 ಅಂತ ಅಂದ್ರೆ ಓಕೆ, 2ರ ಘಾತ 3 ಅಂತ ಅಂದರೆ 2ರ ಘಾತ 1 2, 2ರ ಘಾತ 2 4, 2ರ ಘಾತ 3 ಅಂದರೆ 8, 2ರ ಘಾತ 4 ಅಂದರೆ 16. ಅದೇ ರೀತಿ 2ರ ಘಾತ 5 ಅಂತ ಅಂದರೆ 32. ಈ ರೀತಿಯಾಗಿ ಬರುತ್ತೆ. ಆ ನಂಬರ್ಸ್ಗಳನ್ನು ಇಲ್ಲಿ ತೊಗೊಂಡಿದ್ದೀನಿ. 1 1 + 2 3, 2 1 + 2 + 4 7, 1 + 2 + 4 + 8 15, 1 + 2 + 4 + 8 + 16 30. ಹಾಗಾದ್ರೆ 1 3 7 15 31 ಇವುಗಳೊಂದಿಗೆ ಮತ್ತಿನ್ನು 1ಅನ್ನು ಕೂಡಿಸ್ಬೇಕಂತೆ. ಅವರೇ ಕೊಟ್ಟಿದ್ದಾರೆ 1ಅನ್ನು ಕೂಡಿಸ್ಬೇಕು ಅಂತ. ಸೊ ಸೇರಿಸೋಣ. 1ರ ಜೊತೆಗೆ 1ಅನ್ನು ಕೂಡಿಸಿದ್ವಿ, 2 ಬಂತು. 3 ಜೊತೆಗೆ 1. ಈ 1 3 7 ಹೇಗೆ ಬಂದಿದೆ? ಇಲ್ಲಿನ ಒಂದು ರಿಸಲ್ಟ್. ಇಲ್ಲಿ ನಾವು ಕೂಡಿಸಿದ್ವಲ್ಲ, ಇದರ ಒಂದು ರಿಸಲ್ಟ್ ಅನ್ನು ತಗೊಂಡಿರೋದು. ಇದನ್ನ ಆಡ್ ಮಾಡಿದ್ವಿ. ಸೊ 2 4 8 16 32 ಏನು ಬಂತು? ಇದು ಸಹ 2ರ ಘಾತಗಳೇ ಬಂತು. 2ರ ಘಾತ 1, 2ರ ಘಾತ 2, 2ರ ಘಾತ 3, 2ರ ಘಾತ 4, 2ರ ಘಾತ ಇದು 2ರ ಘಾತಗಳಾಗಿವೆ ಅಂತ ಹೇಳ್ಬಿಟ್ಟು ಬರಿಬೇಕಾಗತ್ತೆ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ನೀವು ತ್ರಿಕೋನೀಯ ಸಂಖ್ಯೆಗಳನ್ನು 6ರಿಂದ ಗುಣಿಸಿ ಮತ್ತೆ ಅದನ್ನು 1ರಿಂದ ಕೂಡಿದಾಗ ಏನಾಗುತ್ತೆ? ಯಾವ್ಯಾವ ಶ್ರೇಣಿ ಬರುತ್ತೆ, ಏನು ಚೇಂಜಸ್ ಆಗುತ್ತೆ ಅಂತ ಹೇಳಿ. ತ್ರಿಕೋನೀಯ ಸಂಖ್ಯೆಗಳನ್ನು ಬರೆದಿದ್ದೀನಿ. ಸೊ ಅದನ್ನೆಲ್ಲ 6ರಿಂದ ಗುಣಿಸ್ತಿದ್ದೀನಿ. ಬಂದಿದ್ದ ಉತ್ತರಕ್ಕೆ 1ಅನ್ನು ಕೂಡಿಸ್ತಾ ಇದ್ದೀವಿ. ಸೊ 7 19 37 61 91 ಬಂದಿದೆ. ಇವೆಲ್ಲ ತ್ರಿಕೋನೀಯ ಸಂಖ್ಯೆಗಳು. 6ರಿಂದ ಅವ್ರು ಗುಣಿಸಕ್ಕೆ ಹೇಳಿದ್ದಾರೆ. ಗುಣಿಸಿ ಬಂದಿದ್ದ ಉತ್ತರನ ಒಂದ ಕೂಡ್ಸಕ್ಕೆ ಹೇಳಿದ್ರು. ಓಕೆ, ನೆಕ್ಸ್ಟ್ ಏನು ಬಂತು? 7 19 37 61 91 ಇವು ಷಡ್ಭುಜ ಸಂಖ್ಯೆಗಳಾಗಿವೆ. ನಾವೇನು ಹಿಂದಿನ ಒಂದು ಚಿತ್ರದಲ್ಲಿ ಷಡ್ಭುಜ ಸಂಖ್ಯೆಗಳು ಅಂತ ಹೇಳ್ಬಿಟ್ಟು ನೋಡಿದ್ವಲ್ವಾ, ಇವು. ಸೊ ಇವಾಗಿದೆ. ಓಕೆ, ಫೈನ್. ನೆಕ್ಸ್ಟ್ ಕ್ವಶನ್ 8ನೇದು. ನೀವು ಷಡ್ಭುಜ ಸಂಖ್ಯೆಗಳನ್ನು ಕೂಡಲು ಆರಂಭಿಸಿ. ಈಗ ಅದಾದ್ಮೇಲೆ ಏನು ಸಿಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಬನ್ನಿ. ಷಡ್ಭುಜ ಸಂಖ್ಯೆಗಳು ಯಾವುದು? 1, ಅದಾದ್ಮೇಲೆ 1 7 8, 1 7 19 27, 1 7 9 37, 27 ಬರಿಬೇಕು. ಕರೆಕ್ಟ್ ಇದೆ, 37. ನೆಕ್ಸ್ಟ್ ಷಡ್ಭುಜ ಸಂಖ್ಯೆ 37. ಇದು 27 ರಿಸಲ್ಟ್ ಬಂದಿರೋದು. ಓಕೆ, 1 ರಿಸಲ್ಟು, 8 ರಿಸಲ್ಟು, 27 ರಿಸಲ್ಟು, ನೆಕ್ಸ್ಟ್ 64 ರಿಸಲ್ಟು, 125, 216 ಇವನ್ನೆಲ್ಲ ಕ್ರಮಾನುಗತವಾಗಿ ನಾವು ಕೂಡಿಸ್ಕೊಂಡು ಬಂದರೆ ಇದು ಬಂದಿದೆ. ಹಾಗಾದ್ರೆ ಇವೇನು 1 8 27 64 100 ಇವುದು ಘನಗಳಾಗಿವೆ, ಘನ ಸಂಖ್ಯೆಗಳಾಗಿವೆ. 1 ಕ್ಯೂಬ್, 2 ಕ್ಯೂಬ್, 3 ಕ್ಯೂಬ್, 4 ಕ್ಯೂಬ್, 5 ಕ್ಯೂಬ್, 6 ಕ್ಯೂಬ್. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. 9ನೇ ಕ್ವಶನ್. ಕೋಷ್ಟಕ 1ರ ಶ್ರೇಣಿಗಳಲ್ಲಿ ಅವುಗಳ ನಡುವೆ ನಿಮ್ಮದೇ ಆದ ವಿನ್ಯಾಸಗಳು ಅಥವಾ ಸಂಬಂಧಗಳನ್ನು ಹುಡುಕಿ ಅದು ಏಕೆ ಹೀಗೆ ಎಂಬುದನ್ನು ಚಿತ್ರದೊಂದಿಗೆ ವಿವರಿಸಿ ಅಂತ ಹೇಳಿಕೊಡಿದೆ. ವರ್ಗ ಸಂಖ್ಯೆಗಳು, ನಾನು ಎಕ್ಸಾಂಪಲ್ ಆಗಿ ನಮ್ಮದೇ ಅಂತ ಕೇಳಿದಾರಲ್ಲ, ವರ್ಗ ಸಂಖ್ಯೆಗಳು ಮತ್ತು ಬೆಸ ಸಂಖ್ಯೆಗಳ ನಡುವಿನ ಸಂಬಂಧ ತಗೊಳ್ತೀನಿ. ವರ್ಗ ಸಂಖ್ಯೆಗಳು ಇದಿದೆ, ಬೆಸ ಸಂಖ್ಯೆಗಳು ಬರೆದಿದ್ದೀನಿ. ಸಂಬಂಧ ಏನು?
ಪ್ರತಿ ವರ್ಗ ಸಂಖ್ಯೆಯು ಮೊದಲ ಎನ್ ಸಂಖ್ಯೆಗೆ ಬೆಸ ಸಂಖ್ಯೆಗಳ ಮೊತ್ತಕ್ಕೆ ಸಮ ಆಗಿರುತ್ತೆ. ಹೌದಲ್ವಾ? 1 ಅಂದರೆ 1, 1 + 3 ಅಂದರೆ 4, ನೆಕ್ಸ್ಟ್ 1 + 3 + 5 ಅಂದರೆ 9, 1 + 3 + 5 + 7 ಅಂದರೆ 16, 1 + 3 + 5 + 7 + 9 + 11, 11 25, 1 + 3 + 5 + 7 + 9 + 11 ಅಂದರೆ ನೆಕ್ಸ್ಟ್ 36 ಸಿಗುತ್ತೆ. ಓಕೆ, ಫೈನ್. ಸೊ ಇದು ಒಂದಷ್ಟೇ ಒಂದು ಸೆಟ್ಟನ್ನು ತಗೊಂಡು ಇದು ಮಾಡಿರೋದು. ಓಕೆ, ಎಕ್ಸ್ಪ್ಲೇನ್ ಮಾಡಿರೋದು. ಓಕೆ, ಫೈನ್. ಇದಿಷ್ಟು ಈ ಒಂದು ಪೇಜ್ನವರೆಗೆ ನಾನು ಕಂಪ್ಲೀಟ್ ಆಗಿ 1ನೇ ಪೇಜಿಂದ 7ನೇ ಪೇಜ್ವರೆಗೂ ನಾನು ಕಂಪ್ಲೀಟ್ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದ ಕಂಪ್ಲೀಟ್ ಇಲ್ಲೊಂದು ಕೋಷ್ಟಕ ಕಂಡುಹಿಡಿಯಿದೆ, ಇಲ್ಲೊಂದು ಕಂಡುಹಿಡಿಯಿದೆ, ಅದನ್ನು ಕಂಪ್ಲೀಟ್ ಮಾಡೋಣ. ಥ್ಯಾಂಕ್ ಯು.